ಹಾಯ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ನಾಡಿನ ಸಮಸ್ತ ಜನರಿಗೂ ಬಿಲೇಟೆಡ್ ವಿಶಸ್ ಹೇಳ್ತಾ ಇದ್ದೀನಿ. ಹಾಗೆಯೇ ಶಿವರಾತ್ರಿ ಸೆಲೆಬ್ರೇಷನ್ ನೀವೆಲ್ಲ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವಂತೂ ಸೂಪರಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ಒಂದು ಪುಟ್ಟದಾಗಿರೋ ರಂಗೋಲಿ ಕೂಡ ಹಾಕಿದ್ದೀನಿ. ಈ ರಂಗೋಲಿಯನ್ನು ನಾನು ಕೈಯಲ್ಲಿ ಹಾಕಿದ್ದಲ್ಲ, ಕೈಯಲ್ಲಿ ಹಾಕಿದರೆ ಇನ್ನೂ ನೀಟಾಗಿ ಬರುತ್ತೆ. ಬಾಟಲಲ್ಲಿ ರಂಗೋಲಿ ಪೌಡರನ್ನು ತುಂಬಿಸ್ಕೊಂಡು ರಂಗೋಲಿಯನ್ನು ಹಾಕಿರುವಂಥದ್ದು. ಸುಮಾರಾಗಿ ಟ್ರೈ ಮಾಡಿದ್ದೀನಿ. ಹೇಗಾಗಿದೆ ಅಂತ ಹೇಳಿ ಇದು ಕೂಡ ಕಮೆಂಟ್ ಮಾಡಿ. ನೋಡಿ, ಇದು ಶಿಯಾ ಸೀಡ್ಸ್, ಕಾಮಕಸ್ತೂರಿ ಬೀಜ ಅಂತ ಹೇಳ್ತೇವೆ. ನಾವಿವತ್ತು ಪಾಯಸ ಇದರಿಂದನೇ ಮಾಡುವಂಥ ಪ್ಲ್ಯಾನ್ ಇರೋದ್ರಿಂದ ಇದನ್ನು ಕೂಡ ನಾವು ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ವಿ. ಇದನ್ನು ವಾಶ್ ಮಾಡಿಕೊಂಡು ನೆನೆ ಹಾಕಿದ್ದೀನಿ. ಒಂದು ಹಾಫ್ ಆನ್ ಅವರ್ ಆದರೂ ನೆನೆದ್ರೆ ಚೆನ್ನಾಗಿ ದೊಡ್ಡದಾಗಿ ಚೆನ್ನಾಗಿ ಬರುತ್ತೆ. ಶಿಯಾ ಸೀಡ್ಸನ್ನು ಯಾವ ಪಾಯಸಕ್ಕೆ ಬೇಕಾದರೂ ಹಾಕ್ಬೋದು. ಹೆಚ್ಚಾಗಿ ಶಾವಿಗೆ ಪಾಯಸಕ್ಕೆ ಹಾಕ್ತಾರೆ, ಬಟ್ ನಾನಿಲ್ಲಿ ಹೆಸರುಬೇಳೆ ಪಾಯಸಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಹೆಸರು ಬೇಳೆನ ಸ್ವಲ್ಪ ಜಾಸ್ತಿಯಾಗಿ ತೊಗೊಂಡಿದ್ದೀನಿ. ಯಾಕಂತ ಹೇಳಿದರೆ ಇದು ಪೂರ್ತಿ ಪಾಯಸಕ್ಕಲ್ಲ, ನಾನು ಮಧ್ಯಾಹ್ನ ರಸಮ್ ಮಾಡೋ ಪ್ಲ್ಯಾನ್ ಇರೋದ್ರಿಂದ ಎರಡಕ್ಕೂ ಒಟ್ಟಿಗೆ ಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ. ರಸಮ್ಮಿಗೆ ಸ್ವಲ್ಪ ಬೇಳೆ ಜಾಸ್ತಿಯಾಗಿ ಬೇಯಬೇಕು, ಯಾಕಂದರೆ ಅದು ಸ್ವಲ್ಪ ಮ್ಯಾಶ್ ಆಗಬೇಕು. ಆ ಕಾರಣಕ್ಕೆ ನಾನು 3 to 4 ವಿಷಲ್ಸ್ ಜಾಸ್ತಿನೇ ಅದನ್ನ ಬೇಯಿಸ್ಕೊಳ್ತಿದ್ದೀನಿ. ಪಾಯಸಕ್ಕೆ ಹೇಗಾದರೂ ನಡೆಯುತ್ತೆ, ಆ ಕಾರಣಕ್ಕಾಗಿ. ಚೆನ್ನಾಗಿ ತೊಳೆದು ಒಂದು 3 to 4 ಗ್ಲಾಸಸ್ ವಾಟರ್ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ನಮ್ಮ ಮನೆಯಲ್ಲಿ ಒಂದು ಹೂ ಬಿಟ್ಟಿದೆ, ತುಂಬಾ ಗಿಡ ತುಂಬ ಹೂ ಬಿಟ್ಟಿದೆ. ಇದು ಮೆಲಸ್ಟೋಮಾ ಅಂಥೇಳಿ 4 years ಬ್ಯಾಕ್ ತೊಗೊಂಡು ಬಂದಿರೋಂತಹ ಗಿಡ ಇದು. ಈ ಟೈಮಲ್ಲಿ ತುಂಬಾ ಹೂ ಬಿಟ್ಕೊಳ್ಳುತ್ತೆ. ಒಂದು ಸತಿ ನೀವು ಪ್ಲ್ಯಾಂಟ್ ಮಾಡಿದರೆ ಸಾಕು, 4 to 5 years ಮೇಲೆ ಕೂಡ ಹಾಗೇ ಇರುತ್ತೆ, ಅದು ಸತ್ತು ಹೋಗೋದಿಲ್ಲ. ಮೇಂಟೆನೆನ್ಸ್ ಕೂಡ ತುಂಬಾ ಕಡಿಮೆ. ಪಾಟಲ್ಲಿದ್ದರೆ ಸ್ವಲ್ಪ ಮೇಂಟೈನ್ ಮಾಡಬೇಕಾಗತ್ತೆ, ನೆಲಕ್ಕೆ ಹಾಕಿದರೆ ಮೇಂಟೆನೆನ್ಸ್ ಕಡಿಮೆ. ನೋಡಿ, ಬೇಳೆ ಕೂಡ ಬೆಂದಿದೆ. ಈ ಬೆಂದಿರೋ ಬೇಳೆನ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ, ಪಾಯಸಕ್ಕೆ ಬೇರೆ ರಸಮ್ಗೆ ಬೇರೆ ಅಂತ ಹೇಳಿ. ಇವಾಗ ಪಾಯಸಕ್ಕೆ ರೆಡಿ ಮಾಡ್ಕೊಳ್ಳೋಣ. ರಸಮ್ ನಾನು ತೋರಿಸ್ತಾ ಇಲ್ಲ. ನೋಡಿ, ಇದು ನಾನು ಕ್ಯಾಶು ಮತ್ತು ಏಲಕ್ಕಿ ಹಾಕಿ ಸ್ವಲ್ಪನೇ ಸಕ್ಕರೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಅದಕ್ಕೆ ಹಾಲನ್ನು ಸೇರಿಸ್ಕೊಂಡಿರುವಂಥದ್ದು. ಇವಾಗ ಈ ಮಿಶ್ರಣನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ಶಿಯಾ ಸೀಡ್ ಆವಾಗ ನೆನೆ ಹಾಕಿದ್ವಲ್ಲ, ಆ ಶಿಯಾ ಸೀಡನ್ನು ಕೂಡ ಇವಾಗ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಸ್ವಲ್ಪ ತಿಕ್ಕಿರುತ್ತಲ್ವ, ಅದು ಮಿಕ್ಸ್ ಆಗಬೇಕು ಚೆನ್ನಾಗಿ. ಇವಾಗ ಒಂದು ಕುದಿ ಬರ್ಸುವ. ಒಂದು ಕುದಿ ಬಂದು ಸ್ವಲ್ಪ ತಿಕ್ ಆದ ನಂತರ ನಾನು ಈ ಜಾಗ್ರಿ ಪೌಡ್ರನ್ನ ಕೂಡ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ನಾರ್ಮಲ್ ಜಾಗ್ರಿ ಅಲ್ಲ, ಇದು ಆರ್ಗ್ಯಾನಿಕ್ ಜಾಗ್ರಿ ಪೌಡರ್. ಇದನ್ನು ಕೊನೆಗೆ ಯಾಕೆ ಸೇರಿಸ್ತಿದ್ದೀನಿ ಅಂತ ಹೇಳಿದರೆ ಅದಕ್ಕೆ ಅದರದ್ದೇ ಆದ ಒಂದು ಫ್ಲೇವರ್ ಮತ್ತು ಟೇಸ್ಟ್ ಕೂಡ ಇರುತ್ತೆ. ಆ ಫ್ಲೇವರ್ ಹೋಗದೇ ಇರಲಿ ಅಂಥೇಳಿ ಲಾಸ್ಟಿಗೆ ಆ್ಯಡ್ ಮಾಡ್ತಾ ಇರೋದು. ಪಾಯಸದ ಥಿಕ್ನೆಸ್ ಜಾಸ್ತಿ ಬೇಕು ಅನ್ನೋರು ಕ್ಯಾಶ್ವನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಪೇಸ್ಟ್ ಮಾಡಿ ಹಾಕ್ಕೊಳ್ಬೋದು. ಅದು ಇಷ್ಟ ಇಲ್ಲದಿರೋರು ಅಕ್ಕಿಯನ್ನು ಕೂಡ ಗ್ರೈಂಡ್ ಮಾಡುವಾಗ ಸ್ವಲ್ಪ ಅಕ್ಕಿಯನ್ನು ಕೂಡ ಸೇರಿಸ್ಕೊಳ್ಬೋದು. ನಾನು ತುಪ್ಪ ಕೂಡ ಆ್ಯಡ್ ಮಾಡಿಲ್ಲ, ಹಾಗಿದ್ರೂ ಕೂಡ ತುಂಬಾ ಸೂಪರಾಗಿ ಬಂದಿತ್ತು. ಅದರ ಟೇಸ್ಟ್ ಆಗಿ ಫ್ಲೇವರ್ ಆಗಲಿ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ಗೋಸ್ಕರ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.